ಲೋಕಲ್ ಲಡಾಯಿಗೆ ಸದ್ದಿಲ್ಲದೆ ದಳ ಶಂಖನಾದವನ್ನ ಮೊಳಗಿಸೋದಕ್ಕೆ ಮುಂದಾಗ್ತಿರುವಂತದ್ದು ಗೆಲುವಿನ ಕ್ಷೇತ್ರಗಳ ಮೇಲೆ ಹಸಿರು ಸೇನಾನಿ ಕೆಂಗಣ್ಣು ಬಿದ್ದಿದೆ. ಮೈತ್ರಿ ಬಿರುಕು ನಡುವೆ ಜೆಡಿಎಸ್ನಿಂದ ರಾಜಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಈಗಾಗಲೇ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಗಟ್ಟಿಗೊಳಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಲೋಕಲ್ ಲಡಾಯಿಗೆ ಸದ್ದಿಲ್ಲದೆ ದಳ ಶಂಖನಾದವನ್ನ ಮೊಳಗಿಸೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಗೆಲುವಿನ ಕ್ಷೇತ್ರಗಳ ಮೇಲೆ ಹಸಿರು ಸೇನಾನಿ ಕೆಂಗಣ್ಣು ಜೋರಾಗಿದೆ. ಮೈತ್ರಿ ಬಿರುಕು ನಡುವೆ ಜೆಡಿಎಸ್ನಿಂದ ರಾಜ್ಯ ಯಾತ್ರೆ ನಡೀತಾ ಇರುವಂತದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 90 ಕ್ಷೇತ್ರ ಟಾರ್ಗೆಟ್ ಆಗಿದೆ. ಈಗಾಗಲೇ ಸೈನಿಕರಿಗೆ ಸಂದೇಶವನ್ನ ಸೇನಾನಿಗಳು ಸಾರಿದ್ದಾರೆ. 2023ರ ಸೋಲಿಗೆ ಟಕ್ಕರ್ ನೀಡೋದಕ್ಕೆ ಜೆಡಿಎಸ್ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಪಕ್ಷ ಸಂಘಟನೆಗೆ ಹಾಲಿ ಮಾಜಿ ಶಾಸಕರಿಗೆ ಮೆಸೇಜ್ ಅನ್ನ ಹಾಕಲಾಗ್ತಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಮೈತ್ರಿ ನಡುವೆ ಬಿರುಕು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಜೆಡಿಎಸ್ ತನ್ನ ಶಕ್ತಿಯನ್ನ ಬಲಪಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಈಗ ಪಕ್ಷ ಬಲವರ್ಧನೆ ಆಗಬೇಕಾಗಿದೆ. ಯಾವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸದ್ಯದ ಮಟ್ಟಿಗೆ ಒಂದು ಕಡೆ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗೋದು, ಸೊ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಕ್ಷೇತ್ರಗಳ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗ್ತಿದೆ. ಸೊ ಹಾಗಾಗಿ ಒಂದು ಕಡೆ ಈಗ 228 ಕ್ಷೇತ್ರಗಳು ಟಾರ್ಗೆಟ್ ಆಗಿದೆ. ತನ್ನ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿದೆ. ಮೈತ್ರಿ ಲಾಭದೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ ಕೆಲವೊಂದಿಷ್ಟು ಸಮಯದಲ್ಲಿ ಲಾಭವನ್ನ ಗಳಿಸಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಒಂದು ಕಡೆ ಕೇಂದ್ರ ಹಾಗೆ ರಾಜ್ಯದಲ್ಲೂ ಕೂಡ ಒಗ್ಗಟ್ಟಿನ ಬಲ ಪ್ರದರ್ಶನದ ವಿಚಾರವಾಗಿ ಜೆಡಿಎಸ್ ಪಕ್ಷದ ಎಲ್ಲಾ ನಾಯಕರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿದೆ. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಅಸ್ತಿತ್ವವನ್ನ ಗಟ್ಟಿಗೊಳಿಸಬೇಕಾಗಿದೆ. ಹಾಗಾಗಿ ಹಂತ ಹಂತವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗ್ತಾ ಇದೆ. ಸೊ ಹಾಗಾಗಿ ಒಂದೊಂದಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ವಿಚಾರ ಆಗಿರಬಹುದು. ಅದರ ಜೊತೆಗೆ ಕೆಲವೊಂದಿಷ್ಟು ಲೆಕ್ಕಾಚಾರದ ಮುಖಾಂತರವಾಗಿ ಜೆಡಿಎಸ್ ತನ್ನ ಹೊತ್ತ ಮಹಿಳೆಯ ಬಾವುಟವನ್ನ ಆರಿಸೋದಕ್ಕೆ ರೆಡಿ ಆಗ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಸದ್ದಿಲ್ಲದೆ ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಸದ್ಯದ ಮಟ್ಟಿಗೆ
ದಳ ತನ್ನ ಅಸ್ತಿತ್ವವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಸದ್ದಿಲ್ಲದೆ ಶಂಖನಾದವನ್ನ ಮೊಳಗಿಸಿದ್ದಾಗಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಂದು ಕಡೆ ತೆನೆವತ್ತ ಮಹಿಳೆ ತನ್ನದೇ ಆದ ಸ್ಟ್ರಾಟಜಿಯನ್ನು ಬಳಸುವ ಮುಖಾಂತರವಾಗಿ ಒಗ್ಗಟ್ಟಿನ ಬಲ ಪ್ರದರ್ಶನಕ್ಕೆ ಮುಂದಾಗ್ತಿರುವಂತದ್ದು ಮುಂದಿನ ಚುನಾವಣೆಯ ವಿಚಾರವಾಗಿ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ ಜೆಡಿಎಸ್ ನಾಯಕರು ಮುಂದಿನ ವಿಧಾನಸಭೆ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ಜೆಡಿಎಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಕೇಂದ್ರ ಸಚಿವರು ಆಗಿರ್ತಕ್ಕಂತಹ ಮತ್ತೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತಹ HD ಕುಮಾರಸ್ವಾಮಿ ಅವರು ಒಂದಿಷ್ಟು ರಣತಂತ್ರಗಳನ್ನ ಹೂಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ಪಕ್ಷವನ್ನು ಕೂಡ ಬೂಸ್ಟ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಾಕಷ್ಟು ತಂತ್ರಗಾರಿಕೆಗಳನ್ನ ಹೂಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ವಿವಿಧ ರಾಜ್ಯಾದ್ಯಂತ ಕೂಡ ತಮ್ಮ ಒಂದು ಪ್ರಭಾವವನ್ನು ಕೂಡ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಹೆಚ್ಚಾಗಿರ್ತಕ್ಕಂಥದ್ದು. ಇದರ ಹೊರತಾಗಿ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ 2028ರ ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರು ಇರುವಂತದ್ದು. ಅದರಂತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಆಗಿರಬಹುದು, ಮತ್ತೆ ಈತ ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಈ ಒಂದು ದಕ್ಷಿಣ ಕರ್ನಾಟಕ ಆಗಿರಬಹುದು, ಎಲ್ಲಾ ಭಾಗಗಳಲ್ಲಿಯೂ ಕೂಡ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಒಂದು ಸಮಾವೇಶಗಳನ್ನ ಮಾಡುವ ಮುಖಾಂತರ ಜೆಡಿಎಸ್ ನ ನೋಂದಣಿ ಅಭಿಯಾನ ಮಾಡುವ ಮುಖಾಂತರ ಮುಂದಿನ ವಿಧಾನಸಭೆಗೂ ಕೂಡ ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಈಗಾಗಲೇ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರವನ್ನ HD ಕುಮಾರಸ್ವಾಮಿ ಅವರು ಕೂಡ ಹಾಕಿಕೊಂಡಿರ್ತಕ್ಕಂಥದ್ದು. ಅದರ ಪೂರಕವಾಗಿ ಈಗಾಗಲೇ ಮಾಜಿ ಶಾಸಕರಾಗಿರಬಹುದು, ಹಾಲಿ ಶಾಸಕರಾಗಿರಬಹುದು, ಮತ್ತೆ ಪಕ್ಷದ ಜಿಲ್ಲಾ ಮುಖಂಡರಾಗಿರಬಹುದು, ಅವ್ರಿಗೆಲ್ಲರನ್ನೂ ಕೂಡ ಪಕ್ಷ ಸಂಘಟನೆಗೆ ನೀವು ಮುಂದಾಗಬೇಕು. 2028ರ ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು. ಸುಮಾರು 90 ಕ್ಷೇತ್ರಗಳಲ್ಲಿ ಕೂಡ ಕಣಕ್ಕಿಳಿಸುವಂತಹ ಎಲ್ಲಾ ಲೆಕ್ಕಾಚಾರದಲ್ಲಿ ಕೂಡ ಕುಮಾರಸ್ವಾಮಿ ಇರುವಂತದ್ದು. ಈಗಾಗಲೇ ಆ ಬಗ್ಗೆ 90 ಕ್ಷೇತ್ರಗಳಲ್ಲಿ ಕೂಡ ಜೆಡಿಎಸ್ ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಕುರಿತಾಗಿ ಕೇಂದ್ರದ ಬಿಜೆಪಿ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿ ಅದನ್ನ ಅಂತಿಮಗೊಳಿಸುವಂತಹ ಪ್ರಯತ್ನಕ್ಕೂ ಕೂಡ ಕುಮಾರಸ್ವಾಮಿ ಅವರು ಮುಂದಾದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಎರಡು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷವು ಕೂಡ ಚುನಾವಣೆ ಬಂದಂತ ಸಂದರ್ಭ ಈಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾವೆ. ಅದರಂತೆ 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡಿಕೊಂಡು ಎರಡೂ ಒಗ್ಗಟ್ಟಿನಿಂದಲೂ ಕೂಡ ಒಂದಿಷ್ಟು ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಗೆಲುವನ್ನ ಸಾಧಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇರುವಂತದ್ದು. ಹಾಗಾಗಿ ಈಗ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಆಗಿಲ್ಲ ಅನ್ನುವಂತಹ ಒಂದಿಷ್ಟು ಮಾತುಕತೆ ನಡೆಸಿ ಅದನ್ನ ತೀರ್ಮಾನ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿರ್ತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಹೆಚ್ಚು ಪ್ರಾಬಲ್ಯ ಇರತಕ್ಕಂಥದ್ದು. ಬೆಂಗಳೂರು ಆಗಿರಬಹುದು, ಮೈಸೂರು ಆಗಿರಬಹುದು, ಹಾಸನ ಆಗಿರಬಹುದು, ಚಿಕ್ಕಬಳ್ಳಾಪುರ, ಕೋಲಾರ ಈ ಒಂದು ಭಾಗಗಳಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿರತಕ್ಕಂತ ಒಂದು ಜೆಡಿಎಸ್ ಪಕ್ಷದ ಅಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಪಕ್ಷಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದಿಷ್ಟು ಪ್ಲಾನ್ ಗಳನ್ನ ಕುಮಾರಸ್ವಾಮಿ ಅವರು ಈಗಿನಿಂದಲೇ ಕೂಡ ಹಾಕೊಳ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಮತ್ತೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕೂಡ ಕೆಲವೊಂದು ತಾವು ಪ್ರಭಾವ ಇರತಕ್ಕಂತ ಕ್ಷೇತ್ರಗಳಲ್ಲಿ ಕೂಡ ಒಂದೆರಡು ಕ್ಷೇತ್ರಗಳಲ್ಲಿ ಕೂಡ ಅಲ್ಲಿ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಅದರ ಭಾಗವಾಗಿ ಹಲವಾರು ಮುಖಂಡರಿಗೆ ಕೂಡ ಈಗಾಗಲೇ ಪಕ್ಷ ಸಂಘಟನೆಗೆ ಮುಂದಾಗುವಂತೆ ಹೇಳಿದ್ದಾರೆ. ಮತ್ತೆ ಅವರು ಸಹಿತ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸಬೇಕು, ಅಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಉತ್ಸಾಹ ತುಂಬಬೇಕು, ಪಕ್ಷ ಸಂಘಟನೆ ಈಗಿನಿಂದಲೇ ಮಾಡಿದ್ರೆ ನಮಗೆ 2028ಕ್ಕೆ ನಮಗೆ ಸಹಕಾರಿ ಆಗಲಿದೆ ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರು ಸಭೆಗಳ ಮೇಲೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಸಮಾವೇಶಗಳ ಮೇಲೆ ಸಮಾವೇಶಗಳನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಎಡವಟ್ಟು ಜೆಡಿಎಸ್ ಪಕ್ಷದಲ್ಲಿ ಮತ್ತೆ 2028ರ ವಿಧಾನಸಭೆ ಚುನಾವಣೆಗೆ ಆಗಬಾರದು. ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಕಳೆದ ಚುನಾವಣೆಗಳಲ್ಲಿ ಕಡಿಮೆ ಸ್ಥಾನಗಳನ್ನ ಪಡೆದುಕೊಂಡಿದ್ದೇವೆ, ಈ ಒಂದು 2028ರ ಚುನಾವಣೆಯಲ್ಲಿ ಕಳೆದ ಬಾರಿ ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ನಾವು ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಬೇಕು. ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಪಕ್ಷದ ಪ್ರಮುಖ ಮುಖಂಡರಿಗಾಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಪಕ್ಷವನ್ನ ಗಟ್ಟಿ
ಗಟ್ಟಿಗೊಳಿಸುವಂತಹ ಪ್ರಯತ್ನಕ್ಕೆ ನೀವು ಮುಂದಾಗಬೇಕು ಅನ್ನುವಂತಹ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಈಗ ಕುಮಾರಸ್ವಾಮಿ ಅವರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಈಗಾಗಲೇ ಹಲವು ಜಿಲ್ಲಾ ಮುಖಂಡರನ್ನು ಕೂಡ ಕರೆಸಿ ಕುಮಾರಸ್ವಾಮಿ ಅವರೇ ಸ್ವತಃ ಮಾತುಕತೆ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿ ಪಕ್ಷ ಸಂಘಟನೆಗೆ ತಯಾರಿ ಮಾಡ್ಕೊಳ್ಬೇಕು. ನಾವು ಈಗ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷ ಒಂದು ಮೈತ್ರಿ ಮಾಡಿಕೊಂಡಿದ್ದೇವೆ. ಅದರಂತೆ 90 ವಿಧಾನಸಭಾ ಕ್ಷೇತ್ರಗಳನ್ನ ನಾನು ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಬೇಡಿಕೆ ಇಡ್ತೇನೆ. ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತಹ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಳ್ಬೇಕು ನೀವು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರು ಕೂಡ ಈಗ ಅವರ ಆಪ್ತ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಜೆಡಿಎಸ್ ಪಕ್ಷ 2028ಕ್ಕೆ ಮತ್ತಷ್ಟು ಗಟ್ಟಿಗೊಳಿಸುವಂತಹ ಪ್ರಯತ್ನಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ರೂಪಾ, ಪ್ರಮುಖವಾಗಿ ಯಾವುದೇ ಚುನಾವಣೆ ಬಂದರೂ ಕೂಡ ಬಹುಮತ ಪಕ್ಷಗಳು ತೆಗೆದುಕೊಂಡ್ರೂ ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸೋದು ನಾವೇ ಅನ್ನುವಂಥದ್ದು ಜೆಡಿಎಸ್ ನಲ್ಲಿತ್ತು. ಯಾವಾಗ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಮಾತು ಹುಸಿಯಾಯಿತು, ಸೊ ಅಲ್ಲಿಂದ ಶುರುವಾಗಿರುವಂಥದ್ದು ದಳದ ಆ ಒಂದು ಬಲಾಢ್ಯವನ್ನ ಎಚ್ಚರಿಸಿಕೊಳ್ಳುವಂತಹ ವಿಚಾರವಾಗಿ ನಮಗೆ ಗೊತ್ತಿದೆ. ಬಸವರಾಜ್ ಜೆಡಿಎಸ್ ಪಕ್ಷದಲ್ಲಿ ಒಂದು ಕಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ವಂಶ ಪಾರಂಪರ್ಯದ ವಿಚಾರವಾಗಿ ಮಾತು ಬರ್ತಾ ಇದೆ. ಹಾಗೆ ಸ್ಥಾನದ ವಿಚಾರವಾಗಿ ಕಾರ್ಯಕರ್ತರಿಗೆ ಸಮಾನವಾಗಿ ನೋಡ್ಕೊಳ್ಳಲ್ಲ, ಹಾಗೆ ದುಡ್ಡನ್ನ ಪಡೆದುಕೊಂಡು ಟಿಕೆಟ್ ಅನ್ನ ನೀಡ್ತಾರೆ ಅನ್ನುವಂತಹ ಆರೋಪಗಳು. ಅದರ ಜೊತೆಗೆ ಇತ್ತೀಚೆಗೆ ಗಮನಿಸುವಂತಹ ವಿಚಾರ ದೇವೇಗೌಡರ ಕುಟುಂಬದಲ್ಲಾದಂತಹ ಕೆಲವೊಂದಿಷ್ಟು ಬದಲಾವಣೆಗಳಾಗಿರ್ಬೋದು, ಸೊ ಪ್ರಜ್ವಲ್ ರೇವಣ್ಣ ಅವರ ಜೈಲಿನ ವಿಚಾರ ಆಗಿರ್ಬೋದು, ಎಲ್ಲವನ್ನ ನೋಡಿದ್ರು ಕೂಡ ದೊಡ್ಡ ಹೊಡೆತ ಜೆಡಿಎಸ್ಗೆ ಬಿದ್ದಿತ್ತು. ಸೊ ಎಲ್ಲೋ ಒಂದು ಕಡೆ ಈಗೆಲ್ಲ ಸಮಾನವಾಗಿ ಅದನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕಾಗಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿಯಾಗಿದೆ ಅಂತ. ಖಂಡಿತ ರೂಪ, ಈಗ ಜೆಡಿಎಸ್ ಪಕ್ಷದ ವಲಯದಲ್ಲಿ ಕೆಲವೊಂದಿಷ್ಟು ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲ. ಯಾಕಂತಂದ್ರೆ ಅಲ್ಲಿ ಜೆಡಿಎಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ GT ದೇವೇಗೌಡರು ಸಹಿತ ಅವ್ರಿಗೂ ಕೂಡ ಒಂದು ಅಸಮಾಧಾನ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವ್ರಿಗೆ ಒಂದ್ ಕಡೆ ಅವ್ರನ್ನು ಕೂಡ ಒಂದು ಉಪನಾಯಕ CLP ನಾಯಕನು ಕೂಡ ಮಾಡಬೇಕಾಗಿತ್ತು, ಜೆಡಿಎಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ನೇಮಕ ಮಾಡಬೇಕಾಗಿತ್ತು ಅನ್ನುವಂತಹ ಅಸಮಾಧಾನ ಇರುವಂತದ್ದು. ಪಕ್ಷದ ಹಲವಾರು ಪಕ್ಷ ಸಂಘಟನೆಯ ಕಾರ್ಯಚಟುವಟಿಕೆಗಳು ಕೂಡ ಅವರು ಕೈಗೊಳ್ತಾ ಇಲ್ಲ, ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಶಾಸಕರು ಕೂಡ ಅಸಮಾಧಾನ ಕೂಡ ಎದ್ದಿದ್ದಾರೆ. ಜೆಡಿಎಸ್ ಪಕ್ಷದ ಹಲವಾರು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಶಾಸಕರೇ ಇರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ಒಂದು ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಪ್ರಯತ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅವರು ಕೇಂದ್ರದಲ್ಲಿ ಕೂಡ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ಕೂಡ ಅವರು ಅಲ್ಲಿ ಆಡಳಿತವನ್ನ ನೋಡ್ಕೊಳ್ಬೇಕು. ಅದರ ಜೊತೆಗೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆ ಕೂಡ ನೋಡ್ಕೊಳ್ಬೇಕು. ಹಾಗಾಗಿ ಅದರ ಒಂದಿಷ್ಟು ಹೊಣೆಗಾರಿಕೆಯನ್ನ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹೊತ್ಕೊಂಡಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ, ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆನೆ ಒಂದು ಬಹುದೊಡ್ಡ ಹೊರೆ ಕೂಡ ಇರ್ತಕ್ಕಂಥದ್ದು. ಅವರೇ ಈಗ ಪ್ರತಿಯೊಬ್ಬ ಶಾಸಕರು ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಆ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗುವಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಬೇಕಾಗಿದೆ. ಮತ್ತೆ ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ನೀವು ಹೇಳಿದಂತೆ ಹಲವಾರು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆಗಿರಬಹುದು, ಇದರಿಂದ ಕೂಡ ಒಂದಿಷ್ಟು ಡ್ಯಾಮೇಜ್ ಕೂಡ ಆಗಿರ್ತಕ್ಕಂಥ, ಅದರಿಂದ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡುವಂತದ್ದು ಮತ್ತೆ ಅದನ್ನ ಮತ್ತೆ ತಿಳಿಪಡಿಸುವಂತಹ ಪ್ರಯತ್ನ, ಪಕ್ಷ ಸಂಘಟನೆ ಹೆಚ್ಚು ಒತ್ತು ಕೊಡುವಂತದ್ದು, ಮತ್ತೆ ಕಾರ್ಯಕರ್ತರಿಗೂ ಕೂಡ ಹೆಚ್ಚಿನ ಮನ್ನಣೆ ಕೊಡಬೇಕು ಅನ್ನುವಂತ ಕೂಗು ಕೂಡ ಇದೆ. ಮತ್ತೆ ಕೆಲವೊಂದಿಷ್ಟು ಮುಖಂಡರಿಗೂ ಕೂಡ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಕೂಡ ಹಲವಾರು ಜೆಡಿಎಸ್ ಪಕ್ಷದ ಸಭೆಗಳಲ್ಲಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಲವಾರು ಮುಖಂಡರು. ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಮತ್ತೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಮಾಜಿ ಶಾಸಕರು ಸಹಿತ ಅವರು ಕೂಡ ಕೆಲವಷ್ಟು ಅಸಮಾಧಾನಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತದ್ದು ಕೂಡ ಕೆಲವಷ್ಟು ಶಾಸಕರು ಮಾಡಿದ್ದಾರೆ. ಇನ್ನೂ ಹಲವು ಕಾರ್ಯಕರ್ತರು ಕೂಡ ಬೇರೆ ಬೇರೆ ಪಕ್ಷಕ್ಕೆ ಹೋಗುವಂತ ತೀರ್ಮಾನ ಕೈಗೊಳ್ಳುವಂತ ಅಸಮಾಧಾನ ಕೂಡ ತೋರ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ತಮ್ಗೆಲ್ಲರಿಗೂ ಕೂಡ ಪಕ್ಷದಲ್ಲಿ ಅವಕಾಶ ಕೊಡ್ತೇವೆ ಅನ್ನುವಂಥದ್ದನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಒಂದಿಷ್ಟು ಅವರ ತಂತ್ರಗಾರಿಕೆ ರೂಪಿಸಬೇಕಾಗಿದೆ. ಅವರು ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಇವರೆಲ್ಲರ ಜೊತೆಯಲ್ಲಿ ಹೋದ್ರೆ ಮಾತ್ರ ಇಲ್ಲಿ ಒಂದ್ ಕಡೆ ಜೆಡಿಎಸ್ ಪಕ್ಷ ಮತ್ತೆ ಅದರ ಒಂದು ಪ್ರಭಾವವನ್ನ ತನ್ನ ಒಂದು ಪಕ್ಷಕ್ಕೆ ಬೂಸ್ಟ್ ಎಂಬಂತೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ಮೈತ್ರಿ ಮಾಡಿಕೊಂಡಿದ್ದಾರೆ, ಬಿಜೆಪಿಯ ನಾಯಕರ ಜೊತೆಗೆ ಹೋಗ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಕೆಲವೊಂದಿಷ್ಟು ಸಮನ್ವಯತೆ ಕೊರತೆ ಕೂಡ ಉಂಟಾದಂತೆ ಕೂಡ ಹಲವಾರು ಸಂದರ್ಭಗಳನ್ನು ನೋಡಿದ್ದೇವೆ. ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೂಡ ಜೆಡಿಎಸ್ ಪಕ್ಷನೇ ಪ್ರತ್ಯೇಕ ಮಾಡುತ್ತೆ, ಇತ್ತ ಬಿಜೆಪಿ ಪಕ್ಷನೇ ಪ್ರತ್ಯೇಕ ಮಾಡುತ್ತೆ. ಅದರಿಂದ ಕೂಡ ಟೀಕಾ ಟಿಪ್ಪಣಿ ಹಲವಾರು ರೀತಿಯಲ್ಲೂ ಕೂಡ ಉಲ್ಬಣ ಆಗಿದ್ವು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಜೆಡಿಎಸ್ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ರೂಪಾ, ಥ್ಯಾಂಕ್ ಯು ನೀವೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗ ಜೆಡಿಎಸ್ ವಿಚಾರವಾಗಿ ನೋಡೋದಾದ್ರೆ ಪ್ರತಿಯೊಂದು ಕೂಡ ಎಲ್ಲವೂ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಆಗಿರುವಂತದ್ದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ಇದೆ.